ನಮ್ಮ ತಾಯ್ನುಡಿ ಕನ್ನಡ. ಅದರಲ್ಲಿ ಸಂಗೀತದ ಮಾಧುರ್ಯವಿದೆ, ಅರ್ಥದ ಜೀವಂತಿಕೆ ಇದೆ, ಜನಸಾಮಾನ್ಯರ ಹೃದಯವನ್ನು ದೇವನೊಡನೆ ಬೆಸೆಯುವ ಸಾಮರ್ಥ್ಯವಿದೆ. ಭಕ್ತ ತನ್ನ ತಾಯ್ನುಡಿಯಲ್ಲಿಯೇ ದೇವನನ್ನು ಹೃದಯ ತುಂಬಿ ಕರೆಯಬಲ್ಲ. ದೇವನೊಲಿಯುವುದು ಭಾಷೆಗಲ್ಲ, ಅದರ ಹಿಂದಿನ ಭಾವಕ್ಕೆ. ಬಸವಮೂರ್ತಿ ಧ್ಯಾನಕ್ಕೆ ಮೂಲ, ಬಸವ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದರಾಮ. ಶಾಂತಿಯಿಂದ ಕ್ರಾಂತಿಯನ್ನು ಮೂಡಿಸಿದವರು ವಿಶ್ವಗುರು ಬಸವಣ್ಣನವರು. ಲಿಂಗ ಜಾತಿ ಭೇದವನ್ನು ಅಳಿಸಿ ಸಮಾನತೆ ರೂಢಿಸಿದವರು ವಿಶ್ವಗುರು ಬಸವಣ್ಣನವರು. ನಮ್ಮ ಮುಂದಿನ ಪೀಳಿಗೆಗೆ ಬಸವಾದಿ ಶರಣರು ಹಾಕಿಕೊಟ್ಟಂತ ಮಾರ್ಗವನ್ನ ತೋರಿಸ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಬಸವ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಕಾಯಕ ಮತ್ತು ದಾಸೋಹ ತಮ್ಮ ಜೀವನದ ಧರ್ಮವೆಂದು ನಂಬಿ ಅದನ್ನೇ ತತ್ವವೆಂದು ತಿಳಿದರು ಬಸವಣ್ಣವರು. ಅದರಲ್ಲೇ ದೈವತ್ವವನ್ನು ಕಂಡವರು. ಅದರ ಮುಖಾಂತರ ಇಡೀ ಸಮಾಜವನ್ನು ಕೈಲಾಸವನ್ನು ಮಾಡಿದ ಮಹಾಪುರುಷರು ಬಸವಣ್ಣನವರು. ಕಲಬುರಗಿ ನಗರದಲ್ಲಿ ಮೊದಲನೇ ಬಾರಿಗೆ ಸಂಭ್ರಮದಿಂದ ಸಂತೋಷದಿಂದ ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಸಮುದಾಯಗಳು ಸೇರಿ ಬಸವಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷ ಸಂಗತಿ. ಎಲ್ಲೆಲ್ಲೋ ದೈವವಿಲ್ಲದ ಧರ್ಮಗಳೇ ಮಾತನಾಡಪಡದಂತಾಗ ದೈವೇ ಧರ್ಮದ ಮೂಲವೆಂದು ಸಾರಿ ಕೇವಲ ಮನುಷ್ಯರಷ್ಟೇ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಹೊಸ ಸಮಾಜವನ್ನು ಹುಟ್ಟಾಕಿದ ಮಹಾನ್ ಚೇತನ ನಮ್ಮ ಬಸವ. ಯಾವುದೇ ಜಾತಿ ಮತ್ತು ಭೇದ ಇಲ್ಲದೆ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಅವರ ಸುಖ ದುಃಖದಲ್ಲಿ ಭಾಗಿಯಾಗಿದ್ದಂತ ಸಮುದಾಯ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಮುದಾಯ ಇದೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಯಾಕೆಂದ್ರೆ ನೀವೇನು ಸನ್ಮಾನ ಮಾಡಿದ್ದೀರಿ, ನೀವೇನು ಪ್ರೀತಿ ಅಭಿಮಾನ ತೋರಿಸಿದ್ದೀರಿ, ಅದು ಆಶೀರ್ವಾದ ಇದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೀರಶೈವ ಲಿಂಗಾಯತ ಬಂಧುಗಳು ಇವತ್ತು ಕಲಬುರಗಿಯಲ್ಲಿ ಒಕ್ಕಟ್ಟಾಗಿ ಇವತ್ತು ಒಮ್ಮತ ಪ್ರದರ್ಶನ ಮಾಡಿವಿ. ಎಲ್ಲಾ ಬಸವಪರ ಸಂಘಟನೆಗಳು ಎಲ್ಲರಿಗೂ ವಂದನೆ ಹೇಳಿ ಇದೇ ರೀತಿ ಮುಂದೆ ಕೂಡ ನಾವು ಸಹಕಾರ ಮಾಡಬೇಕು. ಹೀಗೆ ಮುಂದೆ ಕೂಡ ನಾವು ಒಗ್ಗಟ್ಟಾಗೋಣ.